ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ನನ್ನ ಚಾನಲ್ಗೆ. ಇವತ್ತು ಬೆಳಗ್ಗೆ ಎಲ್ಲರೂ ಬೇಗ ಎದ್ದು ರೆಡಿಯಾಗಿ ಎಲ್ಲೋ ಹೊರಟಿದ್ದೀವಿ. ಕಳೆದ ವಿಡಿಯೋನಲ್ಲೇ ಹೇಳಿದ್ದೆ ನನ್ನ ಬರ್ಡೇಗೆ ನನಗೆ ತುಂಬ ಇಷ್ಟವಾದಂಥ ಒಂದು ಜಾಗಕ್ಕೆ ಹೋಗ್ತಾ ಇದ್ದೀವಿ ಅಂತ ಹೇಳಿ. ಅದು ಬೇರೆ ಯಾವುದೂ ಅಲ್ಲ, ಉಡುಪಿ, ನಮ್ಮ ಕರ್ನಾಟಕದಲ್ಲಿರೋ ಉಡುಪಿಗೆ. ಅದು ನಂಗೆ ಭಾಳನೇ ಇಷ್ಟವಾದಂಥ ಜಾಗ, ಮುಖ್ಯವಾಗಿ ಕೃಷ್ಣ ಇದ್ದಾನೆ ಅಂತ ಹೇಳಿ. ಮತ್ತು ಅಲ್ಲಿ ಬೀಚು ಅದೆಲ್ಲ ಮಕ್ಳಿಗೂ ಇಷ್ಟ ಆಗುತ್ತೆ, ನನಗೂ ಪರ್ಸ್ನಲಿ ಆ ಜಾಗ ತುಂಬಾ ಇಷ್ಟ. ಹಾಗಾಗಿ ಬರ್ಡೇ ಹಿಂದಿನ ದಿನವೇ ಬೇಗ ಎದ್ದು ರೆಡಿಯಾಗಿ ಹೊರಟಿದ್ವಿ. ಆಲ್ಮೋಸ್ಟ್ ಬೆಂಗಳೂರಿಂದ ಉಡುಪಿಗೆ 7-7.5 ಗಂಟೆಗಳ ಕಾಲ ಜರ್ನಿ. ಮಧ್ಯದಲ್ಲಿ ಬ್ರೇಕು ಅದೆಲ್ಲ ತಿಂಡಿಗೆ ಅಂತೆಲ್ಲ ನಿಲ್ಲಿಸಿ ಹೋಗೋ ಅಷ್ಟರಲ್ಲಿ 8 ಗಂಟೆಗಳ ಕಾಲ ಜರ್ನಿ ಆಗುತ್ತೆ. ಹೋಗ್ತಾ ದಾರಿನಲ್ಲಂತೂ ಪೂರ್ತಿ ಮಳೆ, ಆದರೆ ಜರ್ನಿ ಮಾತ್ರ ತುಂಬ ಚೆನ್ನಾಗಿತ್ತು. ಮಳೆ ಬರ್ತಾಯಿತ್ತು, ಹಸಿರಾಗಿತ್ತು, ವೆದರ್ ಅಂತೂ ತುಂಬ ಚೆನ್ನಾಗಿತ್ತು. ಇದೆಲ್ಲರ ಜೊತೆಗೆ ರೋಡ್ ಕೂಡ ತುಂಬಾ ಚೆನ್ನಾಗಿತ್ತು. ಸಾಮಾನ್ಯ ನಾವು ಈ ಕಡೆ ಧರ್ಮಸ್ಥಳ, ಹೊರನಾಡು, ಉಡುಪಿ ಈ ಕಡೆ ಎಲ್ಲ ಹೊರಟ್ರೆ ರೋಡೇ ಚೆನ್ನಾಗಿರೋದಿಲ್ಲ, ಮತ್ತು ಚಿಕ್ಕ ಚಿಕ್ಕ ರೋಡು, ಸಿಂಗಲ್ ವೇ ಎಲ್ಲ ಇರುತ್ತೆ ಅಲ್ವಾ. ಆದರೆ ಈ ಸಲ ಮಾತ್ರ ರೋಡ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಡಬಲ್ ವೇ ಇದೆ, ಮತ್ತು ಘಾಟ್ ಸೆಕ್ಷನಲ್ಲೂ ಕೂಡ ರೋಡ್ ತುಂಬ ವೈಡ್ ಆಗಿದೆ. ನಮಗಂತೂ ಹೋಗಿದ್ದೇ ಗೊತ್ತಾಗಲಿಲ್ಲ. ಅದು ಪೂರ್ತಿ ಹಸಿರು, ಸುತ್ತ ಕಾಡು, ಮಧ್ಯದಲ್ಲಿ ಚಿಕ್ಕ ಚಿಕ್ಕ ವಾಟರ್ಫಾಲ್ಗಳು ಮತ್ತು ಜೊತೆಗೆ ಮಳೆ. ಇಷ್ಟರ ಜೊತೆಗೆ ಇಂಪಾದ ಹಾಡು ಇಷ್ಟನ್ನು ಹಾಕ್ಕೊಂಡು ಹೇಗೆ ಉಡುಪಿ ತಲುಪಿದ್ವಿ ಅನ್ನೋದೇ ಗೊತ್ತಾಗಲಿಲ್ಲ, ಅಷ್ಟು ಚೆನ್ನಾಗಿತ್ತು. ಉಡುಪಿಗೆ ಇದೇನು ಮೊದಲನೇ ಸರಿ ಅಲ್ಲ, ಚಿಕ್ಕ ವಯಸ್ಸಿಂದ ಇವತ್ತಿನವರೆಗೂ ಸುಮಾರು ಸಲ ಉಡುಪಿಗೆ ಹೋಗಿದ್ದೀವಿ. ಆದರೆ ಈ ರೆಸಾರ್ಟ್ಗೆ ಇದು 2ನೇ ಸಲ ಬರ್ತಿರೋದು. ಕಳೆದ ಬಾರಿ ನಾನು ಮೇ ಬಿ 2018ನಲ್ಲಿನೋ ಬಂದಿದ್ವಿ. ಅದಾದಮೇಲೆ ಇದೇ ರೆಸಾರ್ಟ್ ಮತ್ತೆ ಇವಾಗ ಬಂದಿದ್ದೀವಿ. ಬೀಚ್ ಪಕ್ಕದಲ್ಲಿ ಈ ಥರ ರೋಡ್ ಇದ್ದರೆ ನೋಡ್ಕೊಂಡು ಹೋಗೋಕ್ಕಂತೂ ತುಂಬಾ ಮಜ್ಜವಾಗಿರುತ್ತೆ. ಇದು ನಮ್ಮ ರೆಸಾರ್ಟ್ ಪ್ಯಾರಡೈಸ್ ಐಲ್ ರೆಸಾರ್ಟು. ಬೀಚ್ ಎದುರುಗಡೆನೇ ಇದೆ ರೆಸಾರ್ಟು. ನಾವು ಪ್ರೈವೇಟ್ ಬಾಲ್ಕನಿ ಇರೋ ಥರ ಬುಕ್ ಮಾಡ್ಕೊಂಡಿದ್ವಿ. ಸೊ ದಟ್ ಬಾಲ್ಕನಿಯಲ್ಲಿ ಕೂತ್ಕೊಂಡ್ರೆ ಅಥವಾ ರೂಮಲ್ಲಿ ಕರ್ಟನ್ಸ್ ಓಪನ್ ಮಾಡಿದರೆ ಸಾಕು, ಎದುರುಗಡೆ ಇರೋ ಬೀಚ್ ಕಾಣಿಸುತ್ತೆ. ರೆಸಾರ್ಟ್ ಏನು ತುಂಬ ಗ್ರೇಟ್ ಅಂತ ಹೇಳೋಕ್ಕಾಗಲ್ಲ, ಆದರೆ ರೆಸಾರ್ಟಲ್ಲಿರೋ ವ್ಯೂ ಮಾತ್ರ ತುಂಬಾ ಚೆನ್ನಾಗಿದೆ. ಈಗ ಮಾನ್ಸೂನ್ ಸೀಸನ್ ಆಗಿರೋದ್ರಿಂದ ಇಲ್ಲಿ ಆಟ ಆಡೋದಕ್ಕೆಲ್ಲ ಬೀಚ್ ಆ್ಯಕ್ಸಸ್ ಇರೋದಿಲ್ಲ. ಯಾಕಂತಂದರೆ ವೇವ್ಸ್ ತುಂಬ ಜೋರು ಬರುತ್ತೆ, ಮತ್ತು ಸಡನ್ನಾಗಿ ಮಳೆ ಎಲ್ಲ ಶುರುವಾಗಿ ಹೋಗುತ್ತೆ. ಸೊ ನೀರು ಎತ್ತರಕ್ಕೆ ಬರ್ತಾ ಇರುತ್ತೆ ವೇವ್ಸ್ ಅಂತ ಹೇಳಿ. ನೀರಲ್ಲಿ ಸಾಮಾನ್ಯ ಈ ಮಾನ್ಸೂನ್ ಟೈಮಲ್ಲಿ ಮಂಗಳೂರಿಂದ ಹಿಡಿದು ಪೂರ್ತಿ ಕರಾವಳಿನಲ್ಲಿ ಸಾಮಾನ್ಯ ಬಿಡೋದಿಲ್ಲ. ನಾನು ಚಿಕ್ಕ ವಯಸ್ಸಿಂದನೂ ನೋಡಿರೋದ್ರಿಂದ ಈ ಸಲ ನಾವು ಹೋದಾಗ್ಲೂ ಬಿಟ್ಟಿರಲಿಲ್ಲ. ಅಲ್ಲೆಲ್ಲ ಫೆನ್ಸ್ ಹಾಕಿ ಹೋಗಬಾರ್ದು ಅಂತ ಮಾಡಿದರು. ಹಾಗಾಗಿ ಹೇಗಿದ್ರು ಬೀಚಲ್ಲಿ ಆಟ ಆಡೋದಿಲ್ವಲ್ಲ, ಹಾಗಾಗಿ ಮಕ್ಕಳೆಲ್ಲ ಮರಳೆಲ್ಲ ಹಾಗೆ ಸ್ವಲ್ಪ ಹೊತ್ತು ಆಟ ಆಡ್ತಾಯಿದ್ರು. ರೆಸಾರ್ಟಿಗೆ ಹೋದ ತಕ್ಷಣವೇ ಊಟ ಮಾಡಿ ಮತ್ತೆ ಒಂದು 2 ನಿಮಿಷ ಕೂತ್ಕೊಂಡು ಸುಧಾರಿಸ್ಕೊಳ್ಳೋಣ ಅನ್ನೋ ಸಮಯ ಕೂಡ ಮಕ್ಕಳು ಕೊಡೋದಿಲ್ಲ. ಹೋಗೋಣ, ಆಟ ಆಡೋಕ್ಕೆ ಹೋಗೋಣ ಅಂತ ಹಠ ಮಾಡಿ ತಕ್ಷಣವೇ ಬೀಚಿಗೆ ಬಂದ್ವಿ. ಎನಿವೇಸ್ ಬೀಚಲ್ಲೆಲ್ಲ ಆಟ ಆಡೋದಕ್ಕೆ ಆಗೋದಿಲ್ಲ ಅಲ್ವಾ, ಹಾಗಾಗಿ ಮರಳಲ್ಲಿ ಆಟ ಆಡೋಣ ಅಂತ ಹೇಳಿ ಮನೆಯಿಂದನೇ ಎಲ್ಲ ತೊಗೊಂಡು ಬಂದ್ಬಿಟ್ಟಿದ್ಲು ಸಮನ್ವಿ, ಸ್ಯಾಂಡ್ ಟಾಯ್ಸ್ ಎಲ್ಲನೂ. ಅದನ್ನೆಲ್ಲ ಅಲ್ಲಿ ಹಾಕ್ಕೊಂಡು ಆಟ ಆಡ್ತಾಯಿದ್ಲು. ಸಮನ್ವಿ ಏನೇ ಗೂಡು ಕಟ್ಟಿದ್ರು ಅನಿರುದ್ಧ ಬಂದು ಅದನ್ನು ಕೇಳಿಸೋದು. ಅದೇ ಅವರಿಬ್ಬರು ಆಟ. ಅಲ್ಲೇ ಒಂದು ಕಿತ್ತಾಟ ಚಿಕ್ಕ ಚಿಕ್ಕದಾಗಿ ಶುರುವಾಗೇ ಹೋಗ್ತಾ ಇತ್ತು. ಅಲೆಗಳು ನೋಡಿ ಎಷ್ಟು ಜೋರಾಗಿದೆ, ಮತ್ತು ಸಮುದ್ರದ ನೀರು ನೋಡಿ ಒಂಥರ ಕಪ್ಪು ಬಣ್ಣದಲ್ಲಿದೆ. ಸೊ ಈ ಸಮಯದಲ್ಲಿ ಸ್ವಲ್ಪ ನೀರು ಜಾಸ್ತಿನೇ ಇರುತ್ತೆ, ಮತ್ತು ವೇವ್ಸ್ ಕೂಡ ತುಂಬ ಜೋರಿರುತ್ತೆ. ಅಲೆಗಳ ಶಬ್ದ ಅಂತೂ ಎಲ್ಲಿವರೆಗೂ ಕೇಳಿಸುತ್ತೆ. ಸಮುದ್ರ ನೋಡಿದ್ರೆ ಒಂದು ಖುಷಿ. ಸಮುದ್ರ ಹತ್ರ ಕೂತ್ಕೊಂಡು ಸುಮ್ಮನೆ ಕೂತ್ಕೊಂಡಿದ್ರು ಅದೇನೋ ಮನಸ್ಸಿಗೆ ಅದೆಷ್ಟು ನೆಮ್ಮದಿ, ಅದೇನೋ ಗೊತ್ತಿಲ್ದಿರ ಅಂದರೆ ಹೇಳೋಕ್ಕಾಗ್ದಿರೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಸೊ ಆಟ ಆಡ್ತಾಯಿದ್ರು ಮಕ್ಕಳೆಲ್ಲನೂ. ಸಡನ್ನಾಗಿ ಮಳೆ ಶುರುವಾಗೋಯ್ತು, ಜೋರು ಗಾಳಿ ಬಂತು. ಹಾಗೆ ನಮ್ಮನ್ನು ತಳ್ತಿದ್ಯೇನೋ ಅಂತ ಅನ್ನಿಸ್ತಾಯಿತ್ತು, ಅಷ್ಟು ಜೋರು ಗಾಳಿ. ಹಾಗೆ ಮಳೆ ಶುರುವಾಗೇ ಹೋಯಿತು. 10 ನಿಮಿಷ ಬ್ರೇಕ್ ಬೀಳುತ್ತೆ, ಮತ್ತು ಮಳೆ ಶುರುವಾಗುತ್ತೆ. ನಾವು ಹೋಗಿದ್ದಿನ ಅಂತೂ ದಾರಿ ಉದ್ದಕ್ಕೂ ಪೂರ್ತಿ ಮಳೆ, ಮತ್ತು ಉಡುಪಿಗೆ ಹೋದಾಗ ಅಲ್ಲಿ ಮಲ್ಪೆನಲ್ಲೂ ಪೂರ್ತಿ ಮಳೆ. ನಾವು ಏನೂ ಆಟ ಆಡೋದಕ್ಕೆ ಆಗೋದಿಲ್ಲ, ಮತ್ತು ದೇವಸ್ಥಾನಕ್ಕೆಲ್ಲ ಹೋದರೆ ಪೂರ್ತಿ ಮಳೆನೇ ಇರತ್ತೇನೋ ಅಂತ ಅಂದ್ಕೊಂಡಿದ್ವಿ. ಆದರೆ ಸದ್ಯ ಮಾರನೇ ದಿನ ಅಂದರೆ ನನ್ನ ಬರ್ಡೇ ದಿನ ಅಷ್ಟಾಗಿ ಮಳೆ ಇರಲಿಲ್ಲ. ಬೆಳಗ್ಗೆನೇ ಜೋರು ಮಳೆ ಬಂದು ನಿಂತು ಹೋಯಿತು. ಅದಾದಮೇಲೆ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದು ಆರಾಮಾಗಿತ್ತು. ಅಷ್ಟಾಗಿ ಏನು ಮಳೆ ಬರಲಿಲ್ಲ. ಬರ್ತಾಯಿತ್ತು, ಒಂದು 5 ನಿಮಿಷ ಬಂದು ಹಾಗೆ ನಿಂತು ಹೋಗ್ತಾಯಿತ್ತು. ಅನಿರುದ್ಧ ಹುಟ್ಟಿದ ಮೇಲೆ ಉಡುಪಿಗೆ ಹೋಗಬೇಕು ಅಂತ ತುಂಬ ಅಂದ್ಕೊಳ್ತಾನೆ ಇದ್ದೆ. ಸುಮಾರು ಕಾರಣಗಳಿಂದ ಹೋಗೋಕ್ಕೆ ಆಗ್ತಾ ಇರಲಿಲ್ಲ. ಸೊ ಸಮಯ ಅಡ್ಜಸ್ಟ್ ಆಗ್ತಿರಲಿಲ್ಲ, ಹೀಗಾಗಿತ್ತು. ನಾನು ಅನಿರುದ್ಧ ಹುಟ್ಟಿದ ಮೇಲೆ ಉಡುಪಿಗೆ, ಗುರುವಾಯೂರಿಗೆ ಎಲ್ಲ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ. ಫೈನಲಿ ಆಲ್ಮೋಸ್ಟ್ 1.25 ವರ್ಷದ ಮೇಲೆ, ಅವ್ನು ಹುಟ್ಟಿ 1.25 ವರ್ಷ ಆದಮೇಲೆ ಇವತ್ತು ಅವನ್ನ ಕರ್ಕೊಂಡು ಉಡುಪಿ ಕೃಷ್ಣನ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ.
ಬೆಳಗ್ಗೆನೇ ಎದ್ದು ಎಲ್ಲ ರೆಡಿಯಾಗಿ ಹೊರಟಿದ್ದೀವಿ. ಹೋದ ವಿಡಿಯೋನಲ್ಲಿ ಹೇಳಿದ್ದೆ ಅಲ್ವಾ, ಹೊಸ ಸೀರೆ ತಗೊಂಡಿದ್ದು. ಅದು ಬ್ಲೂ ಕಲರ್ ಸೀರೆ ತಗೊಂಡಿದ್ದೆ. ಅದು ಯಾಕೋ ಎಲ್ಲ ಸೀರೆಗಳನ್ನೋಗಿಂತ ಈ ಬ್ಲೂ ಕಲರ್ ಸೀರೆ ಹೀಗೆ ಉಟ್ಕೊಂಡು ನೋಡಿದಾಗ ತುಂಬ ಇಷ್ಟ ಆಯಿತು. ಹಾಗಾಗಿ ಬ್ಲೂ ಕಲರ್ ಸೀರೆನೇ ಉಟ್ಕೊಂಡು ಉಡುಪಿ ಕೃಷ್ಣನ ದರ್ಶನಕ್ಕೆ ಹೋಗಿದ್ದೆ. ಇದು ಅಲ್ಲಿ ತೆಕ್ಕೊಂಡಿದ್ದಲ್ಲ, ಇಂಟರ್ನೆಟ್ಟಲ್ಲಿ ಇಮೇಜಸ್ ಎಲ್ಲ ಸಿಗುತ್ತೆ. ಸೊ ಅದೇ ಇಮೇಜ್ ತೆಗೆದು ವಿಡಿಯೋನಲ್ಲಿ ಅಟ್ಯಾಚ್ ಮಾಡಿದ್ದೀನಿ. ಅವತ್ತಿನ ದಿವಸ ಅದೇ ವಜ್ರ ಕವಚ ಅಲಂಕಾರನೇ ಹಾಕಿದ್ರು. ಹಾಗಾಗಿ ಅದೇ ಒಂದು ಫೋಟೋ ತೆಗೆದು ಹಾಕಿದ್ದೀನಿ. ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ತುಂಬ ನಿಧಾನಾಗಿ ಆರಾಮಾಗಿ ಕೂತ್ಕೊಂಡೆ ದೇವ್ರನ್ನ ನೋಡಿಕೊಂಡು. ಅಲ್ಲೇ ಸುಮಾರು ಹೊತ್ತು ಕೂತ್ಕೊಂಡು ದೇವ್ರಿಗೆ ನಮಸ್ಕಾರ ಎಲ್ಲ ಮಾಡಿ ಬಂದಿದ್ದು ತುಂಬ ಸಮಾಧಾನ, ತುಂಬ ತೃಪ್ತಿ ಆಯಿತು. ತುಂಬ ದಿವಸದಿಂದ ಜಾನು ಹತ್ರ ಕೇಳ್ತಾ ಇದ್ದೆ, ನನ್ನ ಬರ್ಡೇಗೆ ಪ್ಲೀಸ್ ಉಡುಪಿಗೆ ಹೋಗೋಣ, ತುಂಬ ದಿನದಿಂದ ಅಂದ್ಕೊಂಡಿದ್ದೀನಿ ಹೋಗೋಣ ಅಂತ ಹೇಳಿ. ಈ ಸಲ ಸಮಯನೂ ಕೂಡ ಬಂದಿತ್ತು, ವೀಕೆಂಡ್ ಬೇರೆ ಬಂದಿದ್ದರಿಂದ ಆಯಿತು ಹೋಗೋಣ ಅಂತ ಹೇಳಿ ತುಂಬ ದಿನಗಳ ಮುಂಚೆನೇ ಬುಕ್ ಮಾಡ್ಕೊಂಡು ಉಡುಪಿ ನನಗೆ ಬಹಳಾನೇ ತುಂಬ ಇಷ್ಟವಾದ ಜಾಗ. ಅಲ್ಲಂತೂ ಪುಟಾಣಿ ಕೃಷ್ಣನ್ ನೋಡಿದ್ರೆ ಅದು ಎಷ್ಟು ಖುಷಿ ಆಗುತ್ತೆ, ಒಂಥರ ತುಂಬ ಎಮೋಷ್ನಲ್ ಫೀಲ್ ಆಗುತ್ತೆ ಅಲ್ಲಿ ಹೋದಾಗೇನೆ. ಅಲ್ಲಿ ದೇವ್ರನ್ನ ಆ ಕಿಂಡಿಯಲ್ಲಿ ನೋಡ್ಕೊಂಡು ಬಂದು ಅಲ್ಲೇ ಪಕ್ಕದಲ್ಲಿ ಕೂತ್ಕೊಂಡು ಕಣ್ಣು ಮುಚ್ಕೊಂಡ್ರೆ ಆ ದೇವ್ರ ವಿಗ್ರಹನೇ ಕಣ್ಣು ಮುಂದೆ ಬರುತ್ತೆ. ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ನಮ್ಮ ಅನಿರುದ್ಧನೂ ಕೃಷ್ಣನೆಲ್ಲ ನೋಡ್ದು ಆ ಕಿಂಡಿಯಲ್ಲಿ ನೋಡಿ ಆಚೆ ಬಂದು ನಮಸ್ಕಾರ ಎಲ್ಲ ಮಾಡಿ ಕಾಪಾಡಪ್ಪ ಅಂತೆಲ್ಲ ಕೇಳ್ಕೊಳ್ತಿದ್ದ. ಅದೆಲ್ಲ ನೋಡೋದಕ್ಕೆ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ನನ್ನ ಮುದ್ದು ಪುಟಾಣಿ ಕೃಷ್ಣ ಆ ನನ್ನ ದೈವ ಕೃಷ್ಣನ ನೋಡಿ ನಮಸ್ಕಾರ ಮಾಡೋದನ್ನ ನೋಡಿ ನನಗಂತೂ ತುಂಬಾ ಖುಷಿ ಆಯಿತು. ಅವನನ್ನು ಅಲ್ಲಿ ಕರ್ಕೊಂಡು ಹೋಗಿ ಆ ಕೃಷ್ಣನ ಹತ್ರ ತೋರಿಸ್ಬೇಕು ಅಂತ ನಮ್ಮ ಅನಿರುದ್ಧ ಹುಟ್ಟಿದಾಗಲಿಂದಲೂ ಅಂದ್ಕೊಳ್ತಾನೆ ಇದ್ದೆ. ಫೈನಲಿ ಈಗ ಆ ದಿನ ಕೂಡಿ ಬಂತು. ದೇವ್ರ ದರ್ಶನ ಎಲ್ಲ ಮುಗಿಸೋ ಅಷ್ಟರಲ್ಲೇ ಅಪ್ಪ ಸಾಕಾಯಿತು ಅಂತ ಅನ್ನಿಸ್ತು. ತುಂಬ ರಶ್ ಇತ್ತು, ಮತ್ತು ನಾವು ಹೋಗಿದ್ದ ಸಮಯ ಸ್ವಲ್ಪ ಬಿಸಿಲು ಕೂಡ ಇತ್ತು, ತುಂಬ ಸೆಕೆ ಅಂತ ಅನ್ನಿಸ್ತಾ ಇತ್ತು. ಸರಿ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ವಾಪಸ್ ರೆಸಾರ್ಟಿಗೆ ಬರ್ತಾಯಿದ್ವಿ. ಸಾಮಾನ್ಯ ಹುಟ್ಟಿದ ಹಬ್ಬಕ್ಕೆ ದೇವಸ್ಥಾನಕ್ಕೆ ಹೋಗ್ತೀವಿ. ಅದರಲ್ಲೂ ಇವತ್ತು ನನಗೆ ಇಷ್ಟವಾದ ಜಾಗದಲ್ಲಿ ದೇವ್ರ ದರ್ಶನ ಮಾಡ್ಕೊಂಡು ಬಂದಿದ್ದು ಮತ್ತಷ್ಟು ಖುಷಿ ಅನಿಸ್ತು. ತುಳಸಿ ಇಲ್ಲ ಮದ್ದು ದಾರಿಯಲ್ಲಿ ಬರ್ತಾ ಒಂದವೇ ಇವರಿಬ್ಬರದು ಕಚೇರಿ ಶುರುವಾಗಿ ಹೋಯ್ತು. ತುಳಸಿ ಕೋಮಲವೇಣಿ ಅಂತ ಪ್ರತಿ ಸಲಿನೂ ಅವನು ಎಷ್ಟು ಮುದ್ದಾಗಿ ಹಾಡ್ತಾನೆ. ಅವನು ಹಾಡೋದನ್ನ ಕ್ಯಾಪ್ಚರ್ ಮಾಡೋಣ ಅಂತ ಕ್ಯಾಮ್ರಾ ತೆಗೆದ ತಕ್ಷಣ ಹಾಡೇ ಸ್ಟಾಪ್ ಮಾಡಿಬಿಡ್ತಾನೆ, ಇಲ್ಲ ಸುಮ್ಮನೆ ನೋಡ್ತಾ ಇರ್ತಾನೆ, ಹಾಡು ಮಾತ್ರ ಹಾಡೋದಿಲ್ಲ. ಹೋಗಿ ಬಂದಿದ್ದು ಸುಸ್ತಾಗಿ ಹೋಗಿತ್ತು ಅವನಿಗೆ. ಬೆಳಗ್ಗೆ ಬೇಗ ಬೇರೆ ಎದ್ದಿದ್ದ ಅಲ್ವಾ, ಸೊ ಮಲ್ಕೊಂಬಿಟ್ಟಿದ್ದ. ಸರಿ ಊಟನ ರೂಮ್ಗೆ ಆರ್ಡ್ರ್ ಮಾಡ್ಕೊಂಡಿದ್ವಿ. ಊಟ ಎಲ್ಲ ಮುಗಿಸಿ ಸಮನ್ವಿ ಜಾನು ಇಬ್ಬರು ಪೂಲಲ್ಲಿ ಆಟ ಆಡ್ಕೊಂಬರ್ತೀವಿ. ಹೇಗಿದ್ರು ಸ್ವಲ್ಪ ಬಿಸಿಲಿದೆಯಲ್ಲ, ಅವಳಿಗೆ ಪೂಲ್ ನೋಡಿದ್ರಂತೂ ಹೋಗಬೇಕು ಅಂತ ಹಠ ಮಾಡ್ತಾಳೆ. ಸರಿ ಬಿಸಿಲಿತ್ತು ಅಂತ ಹೇಳಿ ಅವಳು ಅವರಪ್ಪ ಹೋಗಿ ಇಬ್ಬರು ಚೆನ್ನಾಗಿ ಪೂಲಲ್ಲಿ ಎಷ್ಟು ಖುಷಿ ಆಗುತ್ತೋ ಅಷ್ಟೋ ತನಕ ಆಟ ಆಡ್ಕೊಂಬರ್ತಾಯಿದ್ರು. ಮಧ್ಯದಲ್ಲಿ ಮಳೆ ಎಲ್ಲನೂ ಬಂತಂತೆ, ಮಳೆ ಜೊತೆಗೇ ಪೂಲಲ್ಲೆಲ್ಲ ಆಟ ಆಡ್ಕೊಂಡು ಬಂದಿದ್ದಾಳೆ. ಈಗೆಲ್ಲ ರೆಸಾರ್ಟ್ಗೆಲ್ಲ ಹೋದರೆ ನಮ್ಮ ಕಂಫರ್ಟು ನಮ್ಮ ಖುಷಿಗಿಂತ ಮಕ್ಕಳು ಖುಷಿಯಾಗಿದ್ದಾರಾ, ಮಕ್ಕಳು ಕಂಫರ್ಟಬಲ್ ಆಗಿದ್ದಾರಾ ಅನ್ನೋದನ್ನೇ ನೋಡೋದು ಜಾಸ್ತಿ. ಅವಳು ಪೂಲಲ್ಲೆಲ್ಲ ಆಟ ಆಡ್ಕೊಂಡು ಬಂದು ಫ್ರೆಶ್ ಅಪ್ ಆದಮೇಲೆ ಸಂಜೆ ಕೇಕ್ ತರಿಸಿದ್ರು, ಸ್ವಿಗ್ಗಿಯಲ್ಲಿ ಆರ್ಡ್ರ್ ಮಾಡಿದರು. ಅಲ್ಲೇ ರೆಸ್ಟೋರೆಂಟಲ್ಲಿ ಕೇಳಿದ್ರಂತೆ ಕೇಕ್ ಮಾಡಿಕೊಡ್ತೀರಾ ಅಂತ, ಇಲ್ಲ ಅಂತ ಹೇಳಿದರು. ಹಾಗಾಗಿ ಸ್ವಿಗ್ಗಿಯಲ್ಲಿ ಆರ್ಡ್ರು ಬರ್ತಾಯಿತ್ತು. ಆ ಸ್ವಿಗ್ಗಿಯಲ್ಲಿ ಆರ್ಡ್ರ್ ಮಾಡಿ ಇಲ್ಲೇ ಬೀಚ್ ವ್ಯೂ ಅಲ್ಲಿ ನಿಂತ್ಕೊಂಡು ಬಾಲ್ಕನಿ, ಅಂದರೆ ನಮ್ಮ ರೂಮಲ್ಲಿ ಬಾಲ್ಕನಿ ಇತ್ತಲ್ಲ, ಅಲ್ಲೇ ಬೀಚ್ ಇದೆ, ಸೊ ಚೆನ್ನಾಗಿರುತ್ತೆ, ಇಲ್ಲೇ ಕಟ್ ಮಾಡೋಣ ಕೇಕು ಅಂತ ಹೇಳಿ ಅಪ್ಪ ಮಗಳು ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಅಯ್ಯೋ, ಈ ಮಕ್ಕಳಿದ್ದಾಗ ಯಾರು ಬರ್ಡೇ ಆದ್ರೂ ಅವ್ರು ಫಸ್ಟು ಕೇಕ್ ಕಟ್ ಮಾಡಿಬಿಡ್ಬೇಕು. ಒಂದು ನಿಮಿಷ ವೆಯ್ಟ್ ಕೂಡ ಮಾಡೋದಿಲ್ಲ ನಮ್ಮ ಅನಿರುದ್ಧ. ಸಮನ್ವಿ ಆದರೂ ಪುಟ್ಟವಳಿದ್ದಾಗ ಇರಮ್ಮ ಒಂದು 5 ನಿಮಿಷ ವೆಯ್ಟ್ ಮಾಡು ಅಂದರೆ ಸುಮ್ಮನೆ ಇರೋಳು. ಇವನಂತೂ ಕೇಕ್ ನೋಡಿದ ತಕ್ಷಣ ಸಮಾಧಾನನೇ ಇಲ್ಲ, ನಾನು ಕಟ್ ಮಾಡಬೇಕು ಅಂತ ಕುಣಿತಾ ಇರ್ತಾನೆ. 1 ನಿಮಿಷ ಇರು ಅಂದರೆ ಕೂಡ ಇರೋದೇ ಇಲ್ಲ. ಇದು ನನ್ನ ಬರ್ಡೇಗೆ ಅಂತ ತೊಗೊಂಡಿದ್ದು ಇನ್ನೊಂದು ಡ್ರೆಸ್ಸು, ಪಿಂಕ್ ಕಲರು. ತುಂಬಾ ಇಷ್ಟ ಆಯ್ತು ಈ ಡ್ರೆಸ್ಸು. ಸರಿ ಕೇಕ್ ಕಟ್ ಮಾಡೋಕ್ಕೆ ಇದೇ ಡ್ರೆಸ್ ಹಾಕ್ಕೊಂಡು ಕೇಕ್ ಕಟ್ ಮಾಡ್ತೀನಿ ಅಂತ ಹೇಳಿ ತೊಗೊಂಡು ಹೋಗಿದ್ದೆ. ಸೊ ಕೇಕ್ ಕಟ್ ಮಾಡ್ಬೇಕಾದ್ರೆ ಇದೇ ಡ್ರೆಸ್ ಹಾಕ್ಕೊಂಡಿದ್ದೆ. ಅವನಿಗೆ ನೋಡಿ ಎಷ್ಟು ಅವಸರ, ಒಂದು 2 ನಿಮಿಷ ಕೂಡ ನಿಂತ್ಕೊಳ್ತಿಲ್ಲ ಕೇಕ್ ಕಟ್ ಮಾಡೋದಕ್ಕೆ. ನಾನು ಮಾಡ್ತೀನಿ ಅಲ್ಲಿ ಕೇಕ್ ಇಟ್ಟಿದ್ದೆ ತಡ, ನಾನು ಕಟ್ ಮಾಡಿದ ತಕ್ಷಣ ನೋಡಿ ವೀಡಿಯೋಲ್ಲೇ ನೋಡ್ತಾ ಇದ್ದೀನಿ, ನಾನು ಜಾನು ಕೇಕ್ ತಿನ್ನೋ ಅಷ್ಟರಲ್ಲಿ ಅವನೇ ಕಟ್ ಮಾಡಿ ಅವನೇ ಬಾಯಿಗೂ ಇಟ್ಕೊಂಡ್ಬಿಡ್ತಾ ಇದ್ದಾನೆ. ಮೊದಲನೇ ಮಕ್ಳಿಗೆ ಏನು ಗೊತ್ತಾ, ನಾವು ಏನೂ ಕೊಡ್ತೀರ ಅವಾಯ್ಡ್ ಮಾಡಿ, ಎಷ್ಟು ನಮ್ಮ ಸಮನ್ವಿವರೆಗೂ 3 ವರ್ಷ ಆಗೋವರೆಗೂ ಚಾಕ್ಲೇಟ್ ಆಗಲಿ ಕೇಕ್ ಆಗಲಿ ಇದೇನೂ ಕೊಟ್ಟಿರಲಿಲ್ಲ. ಇವನಿಗಂತೂ ಅವಾಯ್ಡ್ ಮಾಡೋಕ್ಕೆ ಆಗಲ್ಲ, ಕೊಡಲಿಲ್ಲ ಅಂದರೆ ಹಠ ಮಾಡ್ತಾನೆ. ಸಮನ್ವಿ ತಿನ್ನೋದು ನೋಡ್ತಾನಲ್ವ, ನನಗೂ ಬೇಕು ಅಂತ ಹಠ. ಸೊ 2ನೇ ಮಕ್ಕಳು ಬೈ ಡಿಫಾಲ್ಟ್ ಬೇಗನೆ ಈ ಥರದೆಲ್ಲ ತಿನ್ನೋಕ್ಕೆ ಶುರು ಮಾಡ್ಕೊಂಬಿಡ್ತಾರೆ ಅಂತ ಅನಿಸುತ್ತೆ.
ಮತ್ತಿಲ್ಲಿ ಕೇಕ್ ಎಲ್ಲ ಕಟ್ ಮಾಡಿದಾದಮೇಲೆ ನಾವು 4 ಜನನೂ ನಿಂತ್ಕೊಂಡು ಸ್ವಲ್ಪ ಫೋಟೋಸ್ ಎಲ್ಲ ತೆಕ್ಕೊಂಡ್ವಿ. ಹಿಂದೆ ಬೀಚ್ ಬ್ಯಾಕ್ಗ್ರೌಂಡ್ ಇದೆಯಲ್ಲ, ಫೋಟೋ ಎಲ್ಲ ಎಷ್ಟು ಚೆನ್ನಾಗಿ ಬರ್ತಾಯಿತ್ತು. ಈ ಸಲ ನನ್ನ ಬರ್ಡೇ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಸೆಲೆಬ್ರೇಟ್ ಮಾಡಿಕೊಂಡೆ. ಸಾಮಾನ್ಯ ಇಲ್ಲೇ ಇರ್ತೀವಿ, ಬೆಂಗಳೂರಲ್ಲೇ ಇರ್ತೀವಿ, ಇಲ್ಲೇ ದೇವಸ್ಥಾನಕ್ಕೆ ಹೋಗಿ ಮಾಲ್ ಹೋಗಿನೋ ಮೂವಿ ಹೋಗಿನೋ ಯಾವುದೋ ಆ ಥರ ಸಿಂಪಲ್ಲಾಗಿರುತ್ತೆ. ಬಟ್ ಈ ಸಲ ನನಗೆ ತುಂಬ ಇಷ್ಟವಾಗಿದ್ದ ಜಾಗದಲ್ಲಿ ಮತ್ತು ಈ ಥರ ವೆದರ್ ಅಂತೂ ಎಷ್ಟು ಚೆನ್ನಾಗಿತ್ತು ಗೊತ್ತಾ. ತುಂಬ ಬಿಸಿಲು ಇರಲಿಲ್ಲ ಅಥವಾ ತುಂಬ ಚಳಿನೂ ಇರಲಿಲ್ಲ. ಆ ಗಾಳಿ ಹಿಂದೆ ಆ ಬೀಚ್ ವೇವ್ಸ್ ಶಬ್ದ ಇದೆಲ್ಲ ತುಂಬ ಹಿತವಾಗಿತ್ತು. ಮತ್ತು ಇದು ವಾಚ್ ಈ ವರ್ಷ ಬರ್ಡೇಗೆ ಅಂತ ಹೇಳಿ ನಮ್ಮ ಅಪ್ಪಾಜಿ ಕೊಡಿಸಿದ್ದು, ಮೈಕಲ್ ಕಾರ್ಸ್ದು. ಸರಿ ಮುಂಚೆನೇ ಕೊಡಿಸ್ಬಿಟ್ಟಿದ್ರು, ಸರಿ ಹಾಕ್ಕೊಂಡಿರಲಿಲ್ಲ, ಬರ್ಡೇ ದಿನ ಹಾಕ್ಕೊಳ್ತೀನಿ ಅಂತ ಹೇಳಿ ತೊಗೊಂಡು ಬಂದಿದ್ದೆ. ಸರಿ ಸಾಯಂಕಾಲ ಕೇಕ್ ಕಟ್ ಮಾಡೋ ಟೈಮ್ಗೆ ಹಾಕ್ಕೊಂಡಿದ್ದೆ. ನಾನಂತೂ ಬರ್ಡೇ ಆದಾಗ, ಇವಾಗಂತಲ್ಲ ಮುಂಚೆಯಿಂದನೂ ಅಷ್ಟೇ, ಬರ್ಡೇ ಅಂತ ಆದರೆ ಅಪ್ಪಾಜಿ ಏನಾದರೂ ಸ್ಪೆಷಲ್ ಗಿಫ್ಟ್ ಕೊಡಿಸ್ತಾರೆ. ಸ್ಕೂಲ್ಗೆ ಹೋಗಬೇಕಾಗಿಂತನೂ ಅಷ್ಟೇ, ಆಫೀಸಿಂದ ಬರ್ತಾ ಏನಾದರೂ ಸ್ಪೆಷಲ್ಲಾಗಿ ಪ್ಯಾಕ್ ಮಾಡಿಸ್ಕೊಂಡು ತಂದಿರೋರು. ಇಲ್ಲ ಅಂತಂದರೆ ಏನಾದರೂ ಗೋಲ್ಡ್ ಗಿಫ್ಟು ಆ ಥರ ಪ್ರತಿ ಒಂದು ವರ್ಷವೂ ತಪ್ಪದಂಗೆ ಏನಾದರೂ ಒಂದು ಸ್ಪೆಷಲ್ ಗಿಫ್ಟ್ ಅಪ್ಪಾಜಿ ಕೊಡಿಸ್ತಾರೆ. ಅದೇನೋ ಒಂಥರ ಖುಷಿ. ಪ್ರತಿ ವರ್ಷನ ಗಿಫ್ಟೂ ಹಾಗೆ ಇಟ್ಕೊಂಡಿದ್ದೀನಿ. ಎಲ್ಲ ಮೋಸ್ಟ್ ಆಫ್ ದ ಟೈಮ್ ಗೋಲ್ಡ್ ಇಯರಿಂಗ್ಸು ಆ ಥರ ಇರುತ್ತೆ. ಇಲ್ಲ ಅಂತಂದರೆ ಕೃಷ್ಣ, ನಾನು ಚಿಕ್ಕವಳಿದ್ದಾಗೆಲ್ಲ ಕಾಲೇಜಲ್ಲಿದ್ದಾಗ ಸ್ಕೂಲಲ್ಲಿದ್ದಾಗ ಈ ಆರ್ಚೀಸಲ್ಲಿ ಕೃಷ್ಣನ ವಿಗ್ರಹಗಳು ಸಿಗ್ತಾಯಿತ್ತು ನೋಡಿ, ಅದೆಲ್ಲ ತಂದುಕೊಡೋರು. ಅವತ್ತಿಂದ ಹಿಡಿದು ಇವತ್ತಿನವರೆಗೂ ಅವ್ರ ಗಿಫ್ಟ್ ಯಾವಾಗಲೂ ನಂಗೆ ಸ್ಪೆಷಲ್. ಎಕ್ಸ್ಪೆಕ್ಟ್ ಮಾಡೋದು ಎರಡೇ ಕಡೆ, ಒಂದು ಅಪ್ಪನ ಕಡೆಯಿಂದ, ಇನ್ನೊಂದು ಜಾನು ಕಡೆಯಿಂದ ಅಷ್ಟೇ ನಾನು ಗಿಫ್ಟ್ ಎಕ್ಸ್ಪೆಕ್ಟ್ ಮಾಡೋದು. ಅದಾದಮೇಲೆ ಮಿಕ್ಕಿದ್ದು ಯಾರು ಕೊಡ್ತಾರೆ ಕೊಡೋಲ್ಲ ಅಂತ ಎಕ್ಸ್ಪೆಕ್ಟೇಷನ್ಸು ಇರೋದಿಲ್ಲ, ಮತ್ತು ಅಂಥ ಎಕ್ಸೈಟ್ಮೆಂಟು ಇರೋದಿಲ್ಲ. ಸೊ ಬರ್ಡೇ ಕೇಕ್ ಎಲ್ಲ ಕಟ್ ಮಾಡಿದಾದಮೇಲೆ ಬೀಚ್ ಹತ್ರ ಹೋಗೋಣ ಅಂತ ಹೇಳಿ ಬಂದ್ವಿ. ಎನಿವೇಸ್ ಬೀಚ್ ಆ್ಯಕ್ಸಸ್ ಇರೋದಿಲ್ಲ. ಸಾಮಾನ್ಯವಾಗಿ ಕುದುರೆನಲ್ಲಿ ಕುತ್ಕೊಂಡು ಹೋಗಬೇಕು ಅಂತ ನಿನ್ನೆಯಿಂದ ಹಠ ಮಾಡ್ತಾನೆ ಇದ್ಲು. ಸರಿ ಬಾ ಕುದುರೆ ಮೇಲೆ ಕುತ್ಕೊಂಡು ಹೋಗೋಣ ಅಂತ ಹೇಳಿ ಅವರಪ್ಪ ಅವಳು ನಮ್ಮ ಅನಿರುದ್ಧ 3 ಜನನೂ ಕುದುರೆ ರೈಡ್ ಹೋಗೋಕ್ಕೆ ಕೂತ್ಕೊಳ್ತಾ ಇದ್ದಾರೆ. ನನಗೆ ಇದು ಸ್ವಲ್ಪ ಭಯ, ಇದ್ರ ಮೇಲೆ ಕೂತ್ಕೊಂಡು ಹೋಗೋಕ್ಕೆ. ಆ್ಯಕ್ಚುಲಿ ಫಸ್ಟ್ ಒಂದು 2-3 ಸಲ ಹೋಗಿದ್ದೀನಿ, ಅದೇನೋ ಇತ್ತೀಚೆಗೆ ಭಯ ಬಂದಿರೋದು, ಯಾಕೆ ಅಂತ ಗೊತ್ತಿಲ್ಲ ನನಗೆ. ಸರಿ ನಾನು ಬರಲ್ಲಪ್ಪ, ನೀವೇ 3 ಜನ ಹೋಗಿ ಬನ್ನಿ ಅಂತ ಹೇಳಿ ಅವ್ರು 3 ಜನನೂ ಕಳಿಸಿದೆ. ನಾನೆಲ್ಲೋ ನಮ್ಮ ಅನಿರುದ್ಧ ಅಳ್ತಾನೋ ಏನೋ ಅಂತ ಅಂದ್ಕೊಂಡಿದ್ದೆ. ಫುಲ್ ಖುಷಿಯಾಗಿ ರೈಡ್ ಹೋಗಿ ಬಂದು ಇಳಿಯೋಕ್ಕೆ ರೆಡಿ ಇಲ್ಲ, ಇನ್ನೂ ಸ್ವಲ್ಪ ಅಂತ ಹೇಳ್ತಾ ಇದ್ದ, ಇನ್ನೊಂದು ರೌಂಡ್ ಬೇಕು ಅಂತ ಹೇಳಿ. ಕುದುರೆ ಒಂಟೆ ರೈಡ್ಸ್ ಎಲ್ಲ ಇತ್ತು. ಅದಾದಮೇಲೆ ಸಾಮಾನ್ಯ ಮಾನ್ಸೂನ್ ಇಲ್ಲ ಅಂತಂದರೆ ಸಮ್ಮರ್ ಟೈಮಲ್ಲಿ ಬಂದರೆ ಇಲ್ಲಿ ವಾಟರ್ ಆ್ಯಕ್ಟಿವಿಟೀಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಪ್ಯಾರಾಸೈಲಿಂಗು ಅದೆಲ್ಲ ಇರುತ್ತೆ, ಮತ್ತು ವಾಟರ್ ಆ್ಯಕ್ಟಿವಿಟೀಸ್ ಎಲ್ಲ ಇರುತ್ತೆ ನೋಡಿ, ಅದೆಲ್ಲ ಇರುತ್ತೆ. ಬಟ್ ಈಗ ಮಾನ್ಸೂನ್ ಆಗಿರೋದ್ರಿಂದ ಅದು ಯಾವುದಕ್ಕೂ ಪರ್ಮಿಷನ್ ಇಲ್ಲ. ಅದಕ್ಕೆ ನೋಡಿ ಹಿಂದೆ ವೀಡಿಯೋನಲ್ಲಿ ನೋಡಿರ್ತೀರ ನೀವು, ಫೆನ್ಸ್ ಹಾಕ್ಬಿಟ್ಟಿರ್ತಾರೆ, ಆ ಕಡೆ ಹೋಗೋ ಹಾಗೆ ಇಲ್ಲ. ಸೊ ಕುದುರೆ ರೈಡೆಲ್ಲ ಹೋಗಿ ಬಂದಮೇಲೆ ಇಲ್ಲಿ ತುಂಬ ಗಾಳಿಪಟಗಳು ಮತ್ತು ಮಕ್ಳಿಗೆ ಆಡೋ ಬಬ್ಬಲ್ಸು ಅದು ಇದೆಲ್ಲ ಇಟ್ಕೊಂಡು ಮಾರ್ತಾಯಿದ್ರು. ಸರಿ ಗಾಳಿಪಟ ಹಾರಿಸೋಣ, ತುಂಬ ಗಾಳಿ ಇದೆಯಲ್ಲ ಅಂತ ಹೇಳಿ ಗಾಳಿಪಟ ತಗೊಳ್ತಾ ಇದ್ದಾರೆ. ನನಗೆ ಗಾಳಿಪಟ ಹಾರಿಸಿರೋ ಎಕ್ಸ್ಪೀರಿಯನ್ಸ್ ಎಲ್ಲ ಚಿಕ್ಕ ವಯಸ್ಸಿಂದನೂ. ಇತ್ತೀಚೆಗೆ ಮೇ ಬಿ 1-2 ವರ್ಷಕ್ಕೆ ಮುಂಚೆ ಕೇರಳದಲ್ಲಿ ಪೂವರ್ ಐಲ್ಯಾಂಡ್ ಅಂತ ಒಂದಿದೆ, ಅಲ್ಲಿ ಹೋಗಿದ್ದಾಗ ಒಂದ್ಸಲಿ ಹಾರಿಸಿದೆ. ಆದರೆ ಈ ಸಲ ನಾನು ಗಾಳಿಪಟ ತೊಗೊಂಡು ಅಷ್ಟು ಎತ್ತರಕ್ಕೆ ಹಾರಿಸಿದ್ದು, ಅದೆಷ್ಟು ಖುಷಿ ಆಯಿತು ಗೊತ್ತಾ. ಮತ್ತು ಈ ಕೊರೋನಾ ಟೈಮಲ್ಲಿ ಒಂದ್ಸಲಿ ಮನೆಯಲ್ಲೇ ಈ ಥರ ಗಾಳಿಪಟ ಎಲ್ಲ ಮಾಡಿ ನಾನು ಜಾನು ಎಲ್ಲ ಹಾರಿಸಿದ್ವಿ. ಆದರೆ ಅದೆಲ್ಲ ಇಷ್ಟು ಎತ್ತರಕ್ಕೆ ಹೋಗ್ತಾ ಇರಲಿಲ್ಲ, ಯಾಕಂದರೆ ಗಾಳಿ ಅಷ್ಟಿರಲ್ಲ. ಆದರೆ ಬೀಚ್ ಸೈಡ್ ಅಂದರೆ ಗಾಳಿ ತುಂಬ ಇರುತ್ತೆ ನೋಡಿ, ಎಷ್ಟು ಎತ್ತರಕ್ಕೆ ಹಾರಿಸಿದ್ದೀವಿ ಅಂತ. ಅದು ಎತ್ತರಕ್ಕೆ ಹೋಗ್ತಾ ಕೆಳಗೆ ಎಳ್ಕೊಳ್ಬೇಕಾದ್ರೆ ಹಿಂಗೆ ದಾರ ಎಳ್ದಾಗ ಅದು ಕೆಳಗೆ ಬರೋ ಮಜಾನೇ ಒಂಥರ ಚಂದ, ಒಂಥರ ಮಕ್ಕಳಾಗಿ ಆಟ ಆಡಿದ್ವಿ ಅಂತ ಅನ್ನಿಸ್ತು. ಸಮನ್ವಿನೂ ಅಷ್ಟೇ, ಒಂದು ಗಾಳಿಪಟ ಅಂತೂ ಕಿತ್ಕೊಂಡು ಹೊರಟೇ ಹೋಯಿತು. ಇನ್ನೊಂದು ಗಾಳಿಪಟ ಪಕ್ಕದಲ್ಲಿ ನಮ್ಮ ಜೊತೆ ಇನ್ನೊಬ್ರು ಹಾರಿಸ್ತಾಯಿದ್ರು. ಸಾಕು ತಗೋ ಸಮನ್ವಿ ನೀ ಆಡ್ಕೋ ಅಂತ ಅವಳಿಗೆ ಕೊಟ್ಟಿದ್ರು. ಅದು ತುಂಬ ಎತ್ತರಕ್ಕೆ ಹೋಯಿತು, ಆಲ್ಮೋಸ್ಟ್ ದಾರನೇ ಖಾಲಿ ಆಗುವಷ್ಟು ಎತ್ತರಕ್ಕೆ ಹೋಯಿತು. ಆಮೇಲೆ ಅದೆಲ್ಲೋ ಮರದಲ್ಲಿ ಸಿಕ್ಕಾಕೊಂಡು ಕಟ್ಟಾಗೆ ಹೋಯಿತು. ಸಮನ್ವಿ ಅಂತೂ ಗಾಳಿಪಟ ಹಾರಿಸೋದು ತುಂಬ ಎಂಜಾಯ್ ಮಾಡಿದ್ಲು. ಅನಿರುದ್ಧಂಗೆ ಅದೇನಷ್ಟು ಇಂಟ್ರೆಸ್ಟಿಂಗ್ ಅನಿಸಲಿಲ್ಲ, ಯಾಕಂದರೆ ಪಾಪ ಅವ್ನಿಗೆ ಅಷ್ಟು ಗೊತ್ತಿಲ್ಲ. ಹಾಗಾಗಿ ಅವನಿಗೆ ಬಬ್ಬಲ್ಸ್ ಎಲ್ಲಿ ಹೋದರೂ ತುಂಬ ಇಷ್ಟ. ಹಾಗಾಗಿ ಬಬ್ಬಲ್ಸ್ ತಗೊಂಡು ಅದನ್ನು ಆಡಿಸ್ತಿದ್ದಾನೆ. ಅಲ್ಲಿ ಹಿಂಗೆ ತೆಗೆದು ಹಿಂಗೆ ಬಿಟ್ಟರೆ ಸಾಕು, ಎಲ್ಲ ಫೋರ್ಸ್, ಗಾಳಿ ಜಾಸ್ತಿ ಅಲ್ವಾ, ಚೆನ್ನಾಗಿ ಜಾಸ್ತಿ ಬಬ್ಬಲ್ಸ್ ಬರೋದು. ಅವನು ಅದನ್ನು ನೋಡಿ ಖುಷಿ ಪಡ್ತಾ ಇದ್ದ. ಈ ಥರ ಬೀಚ್ ಇರೋ ಅಂಥ ಊರುಗಳಲ್ಲಿದ್ದರೆ ಟೈಮ್ ಪಾಸ್ ಅಂತೂ ತುಂಬ ಚೆನ್ನಾಗಾಗುತ್ತೆ. ಸಂಜೆ ಬೇಜಾರಾಯಿತು ಅಂದರೆ ಒಂದು ರೌಂಡು ಬೀಚ್ ಕಡೆ ಹೋಗಿ ಬರ್ಬೋದು, ಮಕ್ಳನ್ನ ಬೀಚ್ ಹತ್ರ ಕರ್ಕೊಂಡು ಹೋಗಿ ಆಟ ಆಡಿಸ್ಕೊಂಡು ಬರ್ಬೋದು ಅಂತ ಅನಿಸುತ್ತೆ. ಅದೇ ಬೀಚ್ ಇರೋರು ಊರಲ್ಲಿ ಅವ್ರಿಗೆ ಅದು ಕಾಮನ್ ಆಗಿಬಿಟ್ಟಿರುತ್ತೆ. ನಾವಿಲ್ಲಿ ಬೆಂಗಳೂರಲ್ಲಿ ಇರ್ತೀವಲ್ವ, ಅಪರೂಪಕ್ಕೆ ಅದನ್ನು ನೋಡಿದಾಗ ಓ ವಾವ್ ಚೆನ್ನಾಗಿದೆ ಅಂತ ಅನಿಸುತ್ತೆ.
ಅದೇನೇ ಇರಲಿ, ನನಗಂತೂ ಈ ಬೀಚ್ ಅಂದರೆ ತುಂಬ ಇಷ್ಟ. ಆದರೂ ಅಲೆಗಳ ಶಬ್ದ, ಅದ್ರ ಮುಂದೆ ಸುಮ್ಮನೆ ಕೂತ್ಕೊಳ್ಳೋದು, ಅದೇನೋ ಒಂಥರ ನೆಮ್ಮದಿ ಅದು. ಅದಕ್ಕೆ ಬೆಳಗ್ಗೆ ಬೇಗ ಎದ್ಬಿಡ್ತಾ ಇದ್ದೆ, ಮಕ್ಕಳೆಲ್ಲ ಹೇಳೋಕ್ಕೆ ಮುಂಚೆ. ಆಚೆ ಬಾಲ್ಕನಿಯಲ್ಲಿ ಕೂತ್ಕೊಂಡು ಒಂದು ಲೋಟ ನೀರು, ಬಿಸಿನೀರು ಇಟ್ಕೊಂಡು ಹಾಗೆ ಕುಡಿತಾ ಸಮುದ್ರ ನೋಡ್ತಾ ಇದ್ರೆ ಅದೆಷ್ಟು ಆನಂದ ಆಗ್ತಾಯಿತ್ತು. ನನಗೊಂದು ಆಸೆ ಇದೆ, ಬೀಚ್ ಹೌಸ್ ತೊಗೊಳ್ಬೇಕು ಅಂತ ಹೇಳಿ. ನೋಡೋಣ ಅದು ಯಾವಾಗ ನೆರವೇರುತ್ತೆ ಅಂತ. ಬಟ್ ಸ್ಟಿಲ್ ನನಗಂತೂ ತುಂಬ ಆಸೆ, ಬೀಚ್ ಪಕ್ಕದಲ್ಲಿ ಒಂದು ಮನೆ ಇರಬೇಕು, ಮತ್ತು ಅಲ್ಲೇ ನೋಡ್ತಾ ಇರಬೇಕು ಬೆಳಗ್ಗೆ ಎದ್ದು ಬಂದ ತಕ್ಷಣ ಅಂತೆಲ್ಲ. ಏನೇನೋ ಕನಸುಗಳಿವೆ, ನೋಡೋಣ ಎಷ್ಟು ನೆರವೇರುತ್ತೆ ಅಂತ. ನೆರವೇರಿಸ್ತೀವಿ. ಯಾವುದು ಮುಖ್ಯವಾಗಿ ಬೇಕೇ ಬೇಕು ಅಂತ ಅನಿಸುತ್ತೋ ಆ ಕನಸನ್ನೆಲ್ಲ ನನಸು ಮಾಡೋ ಅಂಥದ್ದೇ ಈ ಜನ್ಮದ ಉದ್ದೇಶ. ಸೊ ಮರಳಲ್ಲಿ ಗಾಳಿಪಟ ಎಲ್ಲ ಆಟ ಆಡಿದ್ದಾಯಿತು. ಸರಿ, ಆ ಕಡೆ ಒಂದು ರೌಂಡ್ ಹೋಗೋಣ, ಕಾಫಿ ಟೀ ಏನಾದರೂ ಸಿಗುತ್ತಾ ಅಂತ ಹೋಗಿದ್ವಿ. ಆ ಕಡೆ ಏನೂ ಸಿಗಲಿಲ್ಲ. ಹಾಗೆ ಸಮನ್ವಿಗೆ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ಕೊಡಿಸ್ಕೊಂಡು ಅಲ್ಲಿ ಮಹಾತ್ಮ ಗಾಂಧಿದು ಒಂದು ಪ್ರತಿಮೆ ಇದೆ, ಅದ್ರ ಮುಂದೆ ಕೂತ್ಕೊಳ್ಳೋಕೆ ಜಾಗ ಇತ್ತು. ಆರಾಮಾಗಿ ಕೂತ್ಕೊಂಡು ಸಂಜೆ ಕಳೆದ್ವಿ. ಬಹಳನೇ ಚೆನ್ನಾಗಿತ್ತು. ಬರ್ಡೇ ದಿನ ಹೇಗೆ ಹೋಯಿತು ಅನ್ನೋದೇ ಗೊತ್ತಾಗಲಿಲ್ಲ, ಅಷ್ಟು ಚೆನ್ನಾಗಿತ್ತು ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿಲ್ಲ. ಐ ಹೋಪ್ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ನಿಮ್ಮೆಲ್ಲರಿಗೂ ಅಂತ ಅಂದ್ಕೊಳ್ತೀನಿ. ವಿಡಿಯೋ ಹೇಗೆ ಅನಿಸ್ತು ಅಂತ ತಪ್ಪದಂಗೆ ಕಮೆಂಟ್ಸಲ್ಲಿ ತಿಳಿಸಿ, ಆಯಿತಾ? ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ಕಡೆ ತನಕ ನೋಡಿದ್ದಕ್ಕೆ. ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗ್ತೀನಿ, ಆಯಿತಾ? ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.